ಎಲ್ಲರಿಗೂ ನಮಸ್ಕಾರಗಳು. ಒಳ ಮೀಸಲಾತಿ ಕುರಿತು ಈಗಾಗಲೇ ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂಥ ತೀರ್ಪಿನನ್ವಯ ಕರ್ನಾಟಕ ರಾಜ್ಯ ಸರ್ಕಾರ ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅವರನ್ನು ಒಂದು ಆಯೋಗ ನೇಮಿಸಿದೆ. ಈಗಾಗಲೇ ಸಮೀಕ್ಷೆ ಕೂಡ 5 ತಾರೀಕಿನಿಂದ ಪ್ರಾರಂಭ ಆಗಿದೆ. ಆದರೆ ಈ ಸಮೀಕ್ಷೆ ಮಾಡ್ತಕ್ಕಂಥ ಜನ ಕೆಲವೊಂದು ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇದ್ದಾರೆ. ಏನಪ್ಪ ಸಮಸ್ಯೆ ಅಂದರೆ, ಆಧಾರ್ ಕಾರ್ಡ್ ಇದ್ದವ್ರಿಗೆ ಮಾತ್ರ ಅಥವಾ ರೇಷನ್ ಕಾರ್ಡ್ ಇದ್ದವ್ರನ್ನ ಮಾತ್ರ ತೊಗೊಳ್ಳೋದು ಅಥವಾ ಸಂಬಂಧಪಟ್ಟ ದಾಖಲಾತಿಗಳನ್ನು ಕೊಡ್ರಿ ಅನ್ನುವಂಥದ್ದು. ಈಗ ಸಾಕಷ್ಟು ಹಳ್ಳಿಗಾಡು ಪ್ರದೇಶ ಇದೆ, ಎಲ್ಲರ ಹತ್ರನೂ ಆಧಾರ್ ಕಾರ್ಡ್ ಇಲ್ಲ, ಎಲ್ಲರ ಹತ್ರನೂ ರೇಷನ್ ಕಾರ್ಡ್ ಇಲ್ಲ. ಕೆಲವರು ರೇಷನ್ ಕಾರ್ಡ್ ಇಲ್ಲದೇ ಇರೋರು ಇದ್ದಾರೆ, ಆದರೆ ಅವರು ಇಲ್ಲಿಯ ರಹವಾಸಿಗಳಿದ್ದಾರೆ ಮತ್ತು ಈ ಜಾತಿಗೆ ಸಂಬಂಧಪಟ್ಟವ್ರು ಇದ್ದಾರೆ. ಸೊ ಅವರನ್ನು ಕಡ್ಡಾಯವಾಗಿ ಅಲ್ಲಿ ನೇಮಕ ಮಾಡ್ಕೊಳ್ಬೇಕು. ಆಮೇಲೆ ಇದ್ರ ಜೊತೆಗೆ ಆದಿಜಾಂಬವ ಅನ್ನತಕ್ಕಂಥವ್ರು ಸರ್ಟಿಫಿಕೇಟ್ ತೊಗೊಳ್ತಾ ಇದ್ದಾರೆ. ಅದು ನಮ್ಮ ಪರಿಶಿಷ್ಟ ಜಾತಿಯೊಳಗೆ ಬರುವುದಿಲ್ಲ. ಯಾರು